ನಮಸ್ಕಾರ ಸ್ನೇಹಿತರೆ, ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಆಧುನಿಕ ಜೀವನದಲ್ಲಿ ಮನುಷ್ಯನಿಗೆ ಸಮಯ ಇದೆ, ಆದರೆ ಆರೋಗ್ಯ ಇಲ್ಲ. ಒತ್ತಡ, ತಪ್ಪಾದ ಆಹಾರ ಪದ್ಧತಿ ಮತ್ತು ಅಸಮರ್ಪಕ ಜೀವನ ಶೈಲಿ ಇದರ ಕಾರಣದಿಂದ ಜೀರ್ಣ ಸಮಸ್ಯೆ, ದಣಿವು, ನಿದ್ರಾಹೀನತೆ ಮತ್ತು ಮಾನಸಿಕ ಅಶಾಂತಿ ಸಾಮಾನ್ಯವಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲದಿಂದ ಪರಿಹಾರ ನೀಡುವ ವಿಜ್ಞಾನವೇ ಆಯುರ್ವೇದ. ಆಯುರ್ವೇದದ ಪ್ರಕಾರ ಆರೋಗ್ಯ ಎಂದರೆ ಕೇವಲ ರೋಗ ಇಲ್ಲದಿರುವುದು ಅಲ್ಲ, ಬದಲಿಗೆ ದೇಹ, ಮನಸ್ಸು ಮತ್ತು ಜೀವನ ಶೈಲಿಯ ಸಮತೋಲನ. ಇಂದಿನ ಮನುಷ್ಯನು ಹೊರಗೆ ದುಬಾರಿ ಔಷಧಿ ಹುಡುಕುತ್ತಾನೆ, ಆದರೆ ಆಯುರ್ವೇದ ಹೇಳುವುದು ಒಂದೇ: ಅತ್ಯುತ್ತಮ ಔಷಧಿಗಳು ನಮ್ಮ ಮನೆಯಲ್ಲೇ ಇವೆ. ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಹಳದಿ ಅಂದರೆ ಅರಿಶಿಣ. ಅರಿಶಿಣ ದೇಹದ ಉರಿಯೂತ ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಶೀತ, ಕೆಮ್ಮಿಗೆ ಉತ್ತಮ ಪರಿಹಾರ. ರಾತ್ರಿ ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ಅರಿಶಿಣ ಸೇರಿಸಿ ಕುಡಿಯುವುದರಿಂದ ದೇಹ ಸ್ವಾಭಾವಿಕವಾಗಿ ಗುಣಮುಖವಾಗುತ್ತದೆ. ಮುಂದಿನದು ತುಳಸಿ. ತುಳಸಿ ಶ್ವಾಸಕೋಶ ಆರೋಗ್ಯಕ್ಕೆ, ಜ್ವರ, ಶೀತ ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಸಹಾಯಕ. ತುಳಸಿ ಎಲೆಗಳ ಕಷಾಯ ಅಥವಾ ನೇರವಾಗಿ ಎಲೆಗಳನ್ನು ಸೇವಿಸಬಹುದು. ಶುಂಠಿ. ಶುಂಠಿ ಜೀರ್ಣಶಕ್ತಿಗೆ ಅತ್ಯುತ್ತಮ. ಗ್ಯಾಸು, ಅಜೀರ್ಣ, ವಾಂತಿ ಭಾವ ಮತ್ತು ಶೀತ ಸಮಸ್ಯೆಗಳಿಗೆ ಶುಂಠಿ ಪರಿಣಾಮಕಾರಿ. ಶುಂಠಿ ಕಷಾಯ ಅಥವಾ ಶುಂಠಿ ಚಹಾ ದಿನನಿತ್ಯ ಆರೋಗ್ಯ ಕಾಪಾಡುತ್ತದೆ. ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹೃದಯದ ಆರೋಗ್ಯ ಮತ್ತು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯಕ. ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಅಥವಾ 2 ಬೆಳ್ಳುಳ್ಳಿ ಕಾಯಿ ಸೇವಿಸುವುದು ದೇಹಕ್ಕೆ ಶಕ್ತಿ ನೀಡುತ್ತದೆ. ಜೀರಿಗೆ. ಜೀರಿಗೆ ಜೀರ್ಣಕ್ರಿಯೆ ಸುಧಾರಿಸಲು ಉಪಯುಕ್ತ. ರಾತ್ರಿ ಜೀರಿಗೆ ನೆನೆಸಿ ಬೆಳಗ್ಗೆ ಆ ನೀರು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸು ಕಡಿಮೆಯಾಗುತ್ತದೆ. ಧನಿಯಾ ಬೀಜಗಳು. ಧನಿಯಾ ಬೀಜಗಳು ದೇಹದ ಉಷ್ಣ ಕಡಿಮೆ ಮಾಡುತ್ತವೆ ಮತ್ತು ಮೂತ್ರ ಸಂಬಂಧಿತ ಸಮಸ್ಯೆಗಳಿಗೆ ಸಹಾಯಕ. ಧನಿಯಾ ನೀರನ್ನು ನಿಯಮಿತವಾಗಿ ಸೇವಿಸಿದರೆ ಪಿತ್ತ ಸಮತೋಲನವಾಗುತ್ತದೆ. ಜೇನುತುಪ್ಪ ನೈಸರ್ಗಿಕ ಶಕ್ತಿಯ ಮೂಲ. ಕೆಮ್ಮು, ಗಂಟಲು ನೋವು ಮತ್ತು ದಣಿವಿಗೆ ಉತ್ತಮ. ಬೆಚ್ಚಗಿನ ನೀರಿನಲ್ಲಿ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಆರೋಗ್ಯಕರ, ಆದರೆ ತುಂಬ ಬಿಸಿ ನೀರಿನಲ್ಲಿ ಬಳಸಬಾರದು. ನಿಂಬೆಹಣ್ಣು. ನಿಂಬೆಹಣ್ಣು ದೇಹದಲ್ಲಿನ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯಕ, ಯಾಕೆಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್. ಬೆಳಿಗ್ಗೆ ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಮತ್ತು ಚರ್ಮ ಆರೋಗ್ಯ ಸುಧಾರಿಸುತ್ತದೆ. ಏಲಕ್ಕಿ. ಏಲಕ್ಕಿ ಜೀರ್ಣಕ್ರಿಯೆ ಮತ್ತು ಬಾಯಿಯ ದುರ್ವಾಸನೆ ನಿವಾರಣೆಗೆ ಉಪಯುಕ್ತ. ಊಟದ ನಂತರ 1 ಏಲಕ್ಕಿ ಸೇವಿಸಿದರೆ ಸಾಕು. ಆಯುರ್ವೇದ ನಮಗೆ ಹೇಳುವುದು ಒಂದೇ: ಆರೋಗ್ಯಕ್ಕೆ ದೊಡ್ಡ ಬದಲಾವಣೆ ಬೇಕಿಲ್ಲ, ಸಣ್ಣ ಸರಿಯಾದ ಅಭ್ಯಾಸಗಳು ಸಾಕು. ಮನೆಯಲ್ಲಿರುವ ಸರಳ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿದರೆ ಆಧುನಿಕ ಜೀವನದಲ್ಲೂ ಆರೋಗ್ಯ ಮತ್ತು ಮನಃಶಾಂತಿ ಸಾಧ್ಯ. ಆಯುರ್ವೇದ ಹಳೆಯ ಪದ್ಧತಿಯಲ್ಲ, ಅದು ಇಂದಿನ ಜೀವನಕ್ಕೆ ಮರುಕಲ್ಪನೆಗೊಂಡ ಆರೋಗ್ಯ ವಿಜ್ಞಾನ. ನಿಮಗೇನಾದರೂ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಏಂಜಲ್ ಯುಬ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಶೇಷವಾದ ಮಾಹಿತಿಯನ್ನು ತಪ್ಪದೆ ಶೇರ್ ಮಾಡಿ. ಇನ್ನೂ ಹಲವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಬಳಸಿ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಮದ್ದು ಅಂತ ನಾನು ನಿಮಗೆ ತುಂಬಾ ಸರಳವಾಗಿ ಹೇಳ್ಕೊಡ್ತೀನಿ, ಆದರೆ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ.